ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಈಗ ರೆಡಿ ಆಗಿದ್ದೇವೆ ರೀ ಊರಿಗೆ ಹೊಂಟಿದ್ದೇವೆ ರೀ ಈಗ ಅದಕ್ಕೀಗ ರೆಡಿ ಆಗೀನಿ ನಾನು ಯಜಮಾನ್ರು ಹೊಲ್ದಾಗ ಒಂದು ಸ್ವಲ್ಪ ಕೆಲಸ ಅದ ರೀ ಅವ್ರದ್ದು ಬರ್ತೀನಿ ಅಂತಂದ ರೀ ನಮಗೆ ಬಿಟ್ಟು ಬರ್ಲಕ್ಕ ನಮ್ಮ ಸಮ್ಮನು ನೋಡ್ರಿ ಇಲ್ಲಿ ರೆಡಿಯಾಗಿ ನಿಂತಾನ ನಮ್ಮ ಸಮೃದ್ಧಿಗಿನ ರೆಡಿ ಮಾಡಿಲ್ಲ ರೀ ಆಕಿಗೆ ನಿನ್ನ ರೆಡಿ ಮಾಡ್ಬೇಕು ರೀ ನಮ್ಮ ಸಮ್ಮು ಹೆಂಗೆ ರೆಡಿ ಆಗೇನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸಮ್ಮು ಹಾಯ್ ಬಂಗಾರಿ ಈಗ ನೋಡ್ಗ ರೆಡಿಯಾಗಿ ನಿಂತಾನೆ ಅವ ಅಂತ ಫುಲ್ಲ ಈಗ ಸಮೃದ್ಧಿಗೆ ರೆಡಿ ಮಾಡ್ಬೇಕು ರೀ ಈಗ ನೋಡ್ರಿ ಗಾಡಿ ಮ್ಯಾಗ ಯಜಮಾನ್ರು ಇದಕ್ಕೆ ಬಸ್ ಸ್ಟ್ಯಾಂಡ್ ತಕ ಬಿಡ್ಲಿಕ್ಕೆ ಹೊಂಟಾರ್ರಿ ಈಗ ನಾವು ಹೊಂಟಿದ್ದೇವೆ ನೋಡ್ರಿ ಗಾಡಿ ಮ್ಯಾಗ ಈಗ ಟೈಮ್ 12 ಗಂಟೆ ಆಗ್ಯದ್ರಿ ಈಗ ನಡೆದಿದ್ದೆವು ಇನ್ನು ಕಲಬುರ್ಗಿಗಂತೂ ಬಂದೇವ್ರಿ ಬಸ್ ಸ್ಟ್ಯಾಂಡ್ ತಕ ಹೋಗ್ಬೇಕ್ರಿ ಈಗ ಬಸ್ ಸ್ಟ್ಯಾಂಡ್ನಿಂದ ಆ ಕಡೆ ಬಸ್ಸಿಗೆ ಹೋಗ್ಬೇಕ್ರಿ ಈಗ ಬಸ್ ಸ್ಟ್ಯಾಂಡ್ನಿಂದ ಬಸ್ಸಿಗೆ ಕೂತಿದ್ದೆ ನೋಡ್ರಿ ಈಗ ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ ಬಸ್ನಾಗ ಅಫ್ಜಲ್ಪುರ್ ಬಸ್ಸಿಗೆ ಕೂತಿದ್ದೇವ್ರಿ ಈಗ ನಮ್ಮ ಸಮೃದ್ಧಿನ ಎದ್ದೇ ಇಲ್ರಿ ಈಗ ಕಲಬುರ್ಗಿಗೆ ಬಂದು ಬಸ್ ಸ್ಟ್ಯಾಂಡ್ನಾಗ ಕುಂತಪ್ಲೆ ಮಕ್ಕೊಂಡಾಕಿ ಅಫ್ಜಲ್ಪುರ್ಗೆ ಸನಿ ಹೋಗೋ ತನಕ ಎದ್ದೇ ಇಲ್ರಿ ಬಸ್ನಾಗ ಆರಾಮ್ ನಿದ್ದೆ ಹೊಡ್ಲತ್ತಿಳು ನಮ್ಮ ಸಮೂಹ ಅಂತೂ ಕೂತಾನ್ರವ ಅದು ಇದು ತಿನ್ಕೊಂತ ಒಂದು ಸ್ವಲ್ಪ ಆಲೂ ಚಿಪ್ಸ್ ಅದು ಇದು ತೊಗೊಂಡಿರ್ತಿಲ್ಲಕ ಕೂತಾನವ ಅಂತೂ ಈಗ ಅಫ್ಜಲ್ಪುರ್ ಕಡೆಗೆ ನಡೆದಿದ್ದೇವೆ ನೋಡ್ರಿ ನಮ್ಮ ತಂಗಿ ಊರ ಕಡೆಗೆ ನಮ್ಮಪ್ಪ ಅಣ್ಣ ನೋಡ್ರಿ ಈಗ ಅಫ್ಜಲ್ಪುರ್ಗೆ ಬಂದು ಇಳಿದೇವ್ರಿ ಬಸ್ಸಿಗೆ ಈ ಕಡೆ ಬಡ್ದಾಳಕ್ಕೆ ಹೋಗ್ಲಕ್ಕ ಬಸ್ ಒಂದು ಇಲ್ರಿ ಅದಕ್ಕೆ ಇಲ್ಲೇ ನಿಂತಿದ್ದೇವಿನ ಬಸ್ ಬಂದಮೇಲೆ ಬಡ್ದಾಳಕ್ಕೆ ಹೋಗ್ಬೇಕ್ರಿ ಬಡ್ದಾಳಕ್ಕಂತೂ ಬಸ್ ಅಂತೂ ಭಾಳಷ್ಟು ಬಸ್ ಅವಂತ್ರಿ ಇವತ್ತು ಆದರೂ ಈಗಿನ ಯಾಕೋ ಬಸ್ ಇರಲಿಲ್ಲ ಇಲ್ಲೇ ಕುಂತಿದ್ದೇವ್ರಿ ನಮ್ಮ ಸಮ್ಮು ಮತ್ತು ನಾನು ಸಮೃದ್ಧಿ ನೋಡ್ರಿ ಎಲ್ಲರಿಗೂ ಹಾಯ್ ಮಡಗತ್ತಾಡ್ರಿ ಅಂತ ಫುಲ್ ಖುಷಿ ರೀ ಆಕೆಗೆ ಇದು ಫ್ರಾಕ್ ಹಾಕ್ಬೇಕಂತ ಅನ್ಕೊಂಡ್ರಿ ಮತ್ತು ಬಸ್ನಾಗ ಇದು ಒಂದು ಸ್ವಲ್ಪ ಮೆತ್ತಗೆ ಚಂದ ಡ್ರೆಸ್ ಇದೆ ಇರಲಿ ಅಂತೇಳಿ ಇದೇ ವೈಟ್ ಡ್ರೆಸ್ ಹಾಕಿನ್ರಿ ಆಕೆಗೆ ಇಲ್ಲೇ ನೋಡ್ರಿ ಎಲ್ಲರೂ ಕುಂತಿದ್ದೇವ್ರಿ ಇದು ಅಫ್ಜಲ್ಪುರ್ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ಅಫ್ಜಲ್ಪುರ್ ಬಸ್ ಸ್ಟ್ಯಾಂಡ್ ರೀ ಫುಲ್ ಎಲ್ಲ ಬಸ್ ಬಂದಿಲ್ಲರಿ ಅದಕ್ಕೆ ಎಲ್ಲರೂ ಇಲ್ಲೇ ಕುಂತಾರ ಈಗ ಬಸ್ ಬಂತ್ರಿ ಬಡ್ದ ಬಸ್ ಬಂದದ್ರಿ ಆದರೆ ಇನ್ನೂ ಬಸ್ ಬಿಟ್ಟಿಲ್ಲ ಇಲ್ಲೇ ಕುಂತಿದ್ದೆ ನೋಡ್ರಿ ನಾವು ಇನ್ನು ಟೈಮ 2 ಗಂಟೆ ಆಯ್ತು ರೀ ಅಫ್ಜಲ್ಪುರ್ ಅಫ್ಜಲ್ಪುರ್ಗೆ ಬಂದು ಅಲ್ಲಿಂದ ಬಡ್ದಾಳ ಬಸ್ಸಿಗೆ ಕುಂದಿರ್ಬೇಕಂದ್ರೆ 2ಕ್ಕೆ ಬಂದ್ರಿ ಬಸ್ ಈಗ ಇನ್ನು ಬಡ್ದಾಳಕ್ಕೆ ಹೋಗೋಷ್ಟೊತ್ತಿಗೆ 2:30-3 ಗಂಟೆನೇ ಆಗ್ತದ್ರಿ ಈಗ ಬಡ್ದಾಳಕ್ಕೆ ಬಂದೇವ್ರಿ ಬಸ್ ಭಾಳ ದೂರ ನಿಂದಿರ್ಸೇವ್ರಿ ಯಾಕಂದ್ರೆ ಅವ್ರ ಊರಾಗ ಜಾತ್ರೆ ಅದ ರೀ ಅದಕ್ಕೆ ಬಸ್ ಭಾಳ ದೂರ ನಿಂದಿರ್ಸೇವ್ರಿ ಅದಕ್ಕೆ ನಮ್ಮ ತಂಗಿ ಎದ್ರ ಕರ್ಲಿಕ್ಕೆ ಬಂದಾಡ್ರಿ ಯಾಕಂದ್ರೆ ಸಮೃದ್ಧಿ ಹೋಗ್ಬೇಕು ಹಾಳಲ್ರಿ ಪಿಸ್ಬಿ ಸಮೃದ್ಧಿ ಅದು ಇದು ಆತಂತ ಹೇಳಿ ನಮ್ಮ ತಂಗಿ ಬಂದಾಡ್ರಿ ಕರ್ಲಿಕ್ಕೆ ಇಲ್ಲಿಗೆ ಇಲ್ಲಿ ನೋಡ್ರಿ ನಮ್ಮ ನಿರ್ಮಲ ಸಮೃದ್ಧಿಗೆ ಎತ್ಕೊಂಡು ನಡೆದಾಡ್ರಿ ನಾವು ಊರು ಇನ್ನೊಂದು ಸ್ವಲ್ಪ ದೂರ ಇರ್ಲಕ್ಕನ ಬಸ್ಗಳು ಸ್ಟಾಪ್ ಮಾಡಕತ್ತಾರೆ ಅಲ್ಲಿ ಯಾಕಂದ್ರೆ ಭಾಳ ರಶ್ ಅದ ಅಂತ ಹೇಳ್ಕಿಸಿಂದ್ರೆ ಈಗ ಅವ್ರ ಮನೆಗೆ ಬಂದೇವು ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ಯಾಕಂದ್ರೆ ಜಾತ್ರೆ ಅಲ್ರಿ ಅವ್ರ ಊರಾಗ ಭಾಳ ಅಲ್ಲಿ ಇಲ್ಲಿ ಮ್ಯೂಸಿಕ್ ಅದು ಭಾಳ ದೂರ ಹಾಗಾಗಿ ವಯಸ್ಸವ್ರು ಕೊಡಕತ್ತೀನಿ ರೀ ನಾನು ಈಗ ಮನೆಗೆ ಬಂದೆ ನೋಡ್ರಿ ನಮ್ಮ ನಿರ್ಮಲಾರ ಮನೆಗೆ ನಮ್ಮ ಸಮೃದ್ಧಿ ನೋಡ್ರಿ ಹೆಂಗೆ ನಡೆದಾಡ್ರಿ ಇಳಿದ್ಬಿಟ್ಟು ಮನೆಗೆ ನಡೆದಾಡ್ರಿ ಈಗ ಕೈಕಾಲು ಮುಖ ಎಲ್ಲ ತೊಗೊಂಡು ಬಂದು ಕುಂತಿದ್ದೇವ್ರಿ ನಮ್ಮ ಸಮೂಹ ಅಂತಂದ್ರೆ ಹೋಗಿ ಅವ್ರ ಅಕ್ಕನ ಬ್ಯಾಗ್ ತೊಗೊಂಡು ನಿಂತಾನ್ರಿ ಸಮೃದ್ಧಿ ಅಂತೂ ಫುಲ್ ಮನೆಯೆಲ್ಲ ಓಡಾಡ್ಕತ್ತಾಡ್ರಿ ಅಕ್ಕಿ ಅಂತೂ ಒಂದು ಸ್ವಲ್ಪನೂ ಭಯ ಇರಲ್ಲ ಅದು ಓಡಾಡ್ಲಕತ್ತಾಳ ನೋಡ್ರಿ ಅಕ್ಕಿ ಈಗ ಅವ್ರಿಗೆ ಒಂದು ಸ್ವಲ್ಪ ಮಕ್ಕಳಿಗೆ ಊಟ ಮಾಡಿಸ್ಕೊಂಡು ಹೋಗ್ತೀನಿ ರೀ ಗುಡಿಗೆ ಹೋಗ್ಬೇಕ್ರಿ ಆಟೋಕ್ಕಿಂತ ಮೊದಲು ಒಂದು ಸ್ವಲ್ಪ ಅವ್ರಿಗೆ ಊಟ ಮಾಡಿಸ್ತೀನಿ ರೀ ಸ್ವಲ್ಪ ಹೋಳಿಗೆ ಮಾಡ್ಯಾರ್ರಿ ಕಟ್ಟಿನ ಸಾರು ಬದ್ನಿಕಾಯಿ ಎಲ್ಲ ಮಾಡ್ಯಾರ ನನಗೂ ಉಣಲತ್ತಾರ ರೀ ಅವ್ರಿಗೆ ಸಮೃದ್ಧಿಗೆ ಮತ್ತು ಸಮರ್ಥಗೆ ಅವ್ರಿಗೆ ಇಬ್ಬರಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ತೀನಿ ರೀ ಈಗ ಹೊಸದ ಅಂಗಿ ತೊಗೊಂಬಂದಾರ್ರಿ ಅವ್ರ ಸಮೂಹ ಮತ್ತು ಸಮೃದ್ಧಿಗೆ ಎಲ್ಲರಿಗೆ ಈಗ ಸಮೃದ್ಧಿಗೆ ಅಂಗಿ ಹಾಕ್ಲಿಕ್ಕತ್ತಾಳ್ರಿ ಅವ್ರ ದೊಡ್ಡ ಚಿಕ್ಕಮ್ಮ ಸಮೃದ್ಧಿಗೆ ಅಂಗಿ ಹಾಕ್ದೋಡ್ರಿ ಈಗ ಎಲ್ಲರೂ ರೆಡಿಯಾಗಿ ನಡೆದಿದ್ದೇವ್ರಿ ಎಲ್ಲರೂ ಹೋಗ್ಯಾರಿ ಅವ್ರು ನಮ್ಮ ಸಣ್ಣವರು ಎಲ್ಲರೂ ಹೋಗ್ಯಾರಿ ಅವ್ರ ನೋಡ್ಲಾಕ ಪಲ್ಲಕ್ಕಿ ನೋಡ್ಲಕ್ಕ ನಾನು ಸಲ್ಯಾಕಂತೇಳಿ ನಮ್ಮ ತಂಗಿ ಅಂತ ನಾ ಹೋಗಿಲ್ರಕ್ಕಿ ಕಾಯ್ಕೋತ ಯಾವಾಗ ಬರ್ತಾರೆ ಅಂಥೇಳಿ ನಮ್ಗೆ ಲೇಟ್ ಆಯ್ತು ರೀ ಬರೋಕೆ ಹಾಗಾಗಿ ನಾವು ಲಾಸ್ಟ್ ಉಳಿದಿವ್ರಿ ಅವರೆಲ್ಲರೂ ಹೋಗ್ಯಾರ ನಮ್ಮ ಚೆನ್ನಮ್ಮ ಮತ್ತು ನಮ್ಮ ಸಣ್ಣವ್ರದ್ದು ಎಲ್ಲರೂ ಹೋಗ್ಯಾರಿ ನೋಡ್ಲಕ್ಕ ನಾವು ಲಾಸ್ಟ್ ನೋಡ್ರಿ ಇಲ್ಲಿ ಈಗ ನಾವು ಭೀ ನಡೆದಿದ್ದೇವ್ರಿ ಭಾಳ ಅಂದ್ರೆ ಭಾಳ ಮಸ್ತ್ನಾಗ ಆಗ್ತದೆ ರೀ ಬಡ್ದಾಳ ಚೆನ್ಮಲ್ಲೇಶ್ವರ ಜಾತ್ರೆಗೆ ಯಾರ್ಯಾರೆಲ್ಲ ಹೋಗಿರಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಯಾರ್ಯಾರಿಗೆಲ್ಲ ಗೊತ್ತದ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಅಫ್ಜಲ್ಪುರ್ ತಾಲೂಕು ಬಡ್ದಾಳ ಚೆನ್ಮಲ್ಲೇಶ್ವರ ಜಾತ್ರೆ ರೀ ಈಗ ನಮ್ಮ ಸಮೃದ್ಧಿ ನೋಡ್ರಿ ಅವ್ರ ಚಿಕ್ಕಮ್ಮನ ಬ್ಲ್ಯಾಕ್ ಹೆಂಗೆ ಹೋಗ್ಯಾಳ ಅಂಥೇಳಿ ನಮ್ಮ ಚೆನ್ನಮ್ಮ ಅಂತೂ ಇಟ್ಟೋ ತಕ್ಕ ನಮ್ಮ ದಾರಿ ಕೈದು ಜಾತ್ರೆಗೆ ಹೋಗ್ಯಾಳಂತ್ರಿ ಆಕಿ ಯಾವಾಗ ಬರ್ತಾರಂಥೇಳಿ ನಮ್ಗೆ ಹೋಗ್ಲಿಕ್ಕೆ ಲೇಟ್ ಆಯ್ತಲ್ರಿ ಹಾಗಾಗಿ ಮತ್ತು ಆಕಿ ಜಾತ್ರೆಗೆ ಹೋಗ್ಯಾಳ್ರಿ ಇನ್ನು ನಮ್ಮ ತಂಗಿದಿರೋದು ಇದ್ರಲ್ರಿ ನಮ್ಮ ಸಣ್ಣವ್ರು ಇದ್ರಲ್ಲ ಅವ್ರ ಸಂಗಟ ಹೋಗ್ಯಾಳ್ರಿ ಇಲ್ಲೇ ನೋಡ್ರಿ ಪಲ್ಲಕ್ಕಿಗೆ ನೋಡ್ರಿ ಜೋಳದ ಇದು ಏರಿಸ್ತಾರೆ ರೀ ಜೋಳದಂಟ ಪಲ್ಲಕ್ಕಿಗೆ ಏರಿಸ್ತಾರೆ ರೀ ಇಲ್ಲಿ ಏನಪ್ಪ ಅಂದರೆ ಎಲ್ಲ ಕಡೆಗೂ ತೇರಿಗೆ ಇದು ಹೂವುಗಳೇ ಇರ್ತಾವ್ರಿ ಆದ್ರೆ ಇಲ್ಲಿ ಬಡ್ದಾಳದಾಗಂತಂದ್ರೆ ಜೋಳದ ತೆನಿ ಇರ್ತಾವಲ್ರಿ ತೆನಿ ದರ್ಸ್ಲೇನೆ ಕಟ್ತಾರ ತೆನಿ ಅದು ಅಂದ್ರೆ ತೆನಿ ದರ್ಸ್ಲೆ ಜೋಳದ ದಂಟು ಕಟ್ತಾರೆ ರೀ ತೆನಿ ಇರ್ಲಿಕ್ಕಂತಂದ್ರೆ ಜೋಳದ ದಂಟ ನೋಡ್ರಿ ಜೋಳದ ದಂಟಿಗೆ ಈ ವರ್ಷ ಇನ್ನೂ ತೆನಿ ಆಗಿಲ್ಲ ರೀ ಹಾಗಾಗಿ ಜೋಳದ ದಂಟನ
ಇದಕ್ಕೆ ತೇರಿಗೆಲ್ಲ ಜೋಳದ ದಂಟೆ ಏರಿಸ್ತಾರೆ ನೋಡ್ರಿ ಇಲ್ಲಿ. ನಾವು ಎಲ್ಲಿ ನೋಡಿಲ್ರಿ ಅಂದ್ರೆ ಈ ರೀತಿ ಜೋಳದ ದಂಟೆ ಏರ್ಸೋದಪ್ಪ ತೇರಿಗೆ. ಆದರೆ ಬಡ್ದಾಳದಾಗ ನೋಡ್ಲಕತ್ರ ತೇರು ನೋಡ್ಲತ್ರ 2 ಕಣ್ಣು ಸಾಲಂಗಿಲ್ಲ. ಯಾಕಂತಂದ್ರೆ ಹಚ್ಚ ಹಸಿರಾಗಿ ಆ ಜೋಳದ ದಂಟಿಲಿಂತ ಆ ತೇರು ಅಂದ್ರೆ ಭಾರಿ ಮಸ್ತ್ ಕಾಣಿಸ್ತದೆ ರೀ ತೇರ. ಹಾಗಾಗಿ ಇದೇ ಫಸ್ಟ್ ಟೈಮ್ ನೋಡ್ರಿ ನಾವು ಆ ಜೋಳದ ದಂಟಿಲಿಂತ ತೇರ ಆ ರೀತಿ ಅಲಂಕಾರ ಮಾಡೋದು ನೋಡಿದ್ದ. ಇದು ನಂದಿ ಕೂಲ್ ನೋಡ್ರಿ.
ಇದ ಗುಡಿ ನೋಡ್ರಿ, ಇದು ಬಡ್ದಾಳ ಚೆನ್ಮಲ್ಲೇಶ್ವರ ಮುತ್ತನ ಗುಡಿ ರೀ. ಈಗ ಪಲ್ಲಕ್ಕಿ ಬಂದ ಗುಡಿ ಒಳಗೆ ಕುಂತದ್ರಿ. ಈಗ ತೇರು ನೋಡ್ರಿ ಎಷ್ಟು ಮಸ್ತ್ ಕಾಣಿಸಕತ್ತದ್ರಿ. ಜೋಳದ ಅಂಟಿಲಿಂತ ಮತ್ತು ಕಬ್ಬಿಲಿಂತ ಅಲಂಕಾರ ಮಾಡ್ಯಾರ ನೋಡ್ರಿ ತೇರಿಗೆ. ತೇರು ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತದ ನೋಡಕ್ಕಂತ ಹೇಳ್ಕಿಸಿಂದ್ರೆ. ಯಾಕಂದ್ರೆ ಎಲ್ಲಿನೂ ಬರೀ ಹೂವಿಲಿಂತ ಅಲಂಕಾರ ಮಾಡೋದು ನೋಡಿದೇವ್ರಿ. ಆದ್ರೆ ಜೋಳದ ಅಂಟಿಲಿಂತ ಈ ರೀತಿ ಅಲಂಕಾರ ಅಂತಂದ್ರೆ ಅದು ಎಲ್ಲಿ ನೋಡ್ಲಿಕ್ಕೆ ಸಿಗಂಗಿಲ್ಲ ರೀ. ಅದು ಬಡ್ದಾಳದಾಗ ಮಾತ್ರ ನೋಡ್ಲಿಕ್ಕೆ ಸಿಗ್ತದೆ ನೋಡ್ರಿ. ಎಷ್ಟು ಚಂದ ಕಾಣಿಸಕತ್ತದ ನೋಡ್ರಿ ತೇರಂತೂ. ಈಗ ಪಲ್ಲಕ್ಕಿ ಬಂದ ಗುಡಿ ಬೆಲೆಗೆ ಪಲ್ಲಕ್ಕಿ ಬಂತ್ರಿ. ಬಂದಮೇಲೆ ಈಗ ದಾಸೋಗ ನಡೆದಿದ್ದೇವೆ ರೀ. ನಾವು ಪ್ರಸಾದ ತೊಗೊಂಬರ್ಲಾಕೆ ಹೊಂಟಿದ್ದೇವೆ ನೋಡ್ರಿ. ಇಲ್ಲೆಲ್ಲ ದಾಸೋಗ ಅದ ರೀ ಇಲ್ಲಿ. ನೋಡ್ರಿ ಇಲ್ಲೆಲ್ಲ ಇದು ಪೂರ್ತಿಯಾಗಿ ಇಲ್ಲೇನೆಲ್ಲ ಕಾಣಿಸಕತ್ತಲ್ರಿ. ಇಲ್ಲೆಲ್ಲರೂ ಪ್ರಸಾದ ತೊಗೊಳತ್ತಾರ ನೋಡ್ರಿ. ಜನ ಅಂತೂ ಕಾಲು ಇಡ್ಲಾಕೆ ಬಿ ಜಾಗಿಲ್ರಿ, ಅಷ್ಟು ಜನ ರೀ ಅಲ್ಲಿ ಜಾತ್ರೆಯಾಗ ಅಂತರ. ಇಲ್ಲಿ ಪ್ರಸಾದ ತೊಗೊಳಲ್ಲಿ ನೋಡ್ರಿ ಇಷ್ಟು ಜನ ರೀ. ಅಲ್ಲಿ ಜಾತ್ರೆಯಾಗ ನೋಡಿದ್ರಂತೂ ಕಾಲು ಇಡ್ಲಾಕು ಜಾಗಿರಲ್ರಿ, ಅಷ್ಟು ಜನ ರೀ. ಈಗ ಇಲ್ಲೆಲ್ಲರೂ ಪ್ರಸಾದ ತೊಗೊಳಕ್ಕೆ ಭೀ ನೋಡ್ರಿ ಎಷ್ಟು ಮಸ್ತ್ನಾಗದ.